ಹಾಯ್ ಗೈಸ್, ಇವತ್ತು ನಾನು ನಿಮಗೆ ಹಳ್ಳಿ ಸ್ಟೈಲ್ ಗಂಟೆ ಸೊಪ್ಪಿನ ಸಾಂಬಾರು ಹೇಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು ತೊಗರಿ ಬೇಳೆ ಮತ್ತು ಗಂಟೆ ಸೊಪ್ಪು ತೊಳ್ಕೊಂಡು ಹಾಕೊಳ್ಳಿ, 2 ಟೊಮೆಟೊ ಹಾಕೊಳ್ಳಿ, ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ, ಕುಕ್ಕರ್ ನೀರು ಹಾಕೊಳ್ಳಿ ಮತ್ತು ಸಾಲ್ಟ್ ಹಾಕೊಳ್ಳಿ, ಉಪ್ಪು ಹಾಕೊಂಡು ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಕೂಗಿಸ್ಕೊಳ್ಳಿ. 2 ವಿಸಿಲ್ ಬಂತು. ಆಮೇಲೆ ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕಿ ಅದಕ್ಕೆ ಇವಾಗ ಮಸಾಲೆ ಹಾಕೋಣ. ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ ಇದನ್ನೆಲ್ಲ ಆಯಿಲ್ ಫ್ರೈ ಮಾಡಿ ಬ್ರೌನ್ವರೆಗೂ ಕೆಂಪುಗೆ ಹುರ್ಕೋಬೇಕು. ಕೆಂಪು ಹುರ್ಕೊಬಿಟ್ಟು ಆಮೇಲೆ ಅದನ್ನು ತಣ್ಣಗಾಗಿ ಇಡೋಣ. ಬ್ರೌನ್ ಕಲರ್ ಹುರ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ತೆಂಗಿನಕಾಯಿ ಹಾಕೋಣ. ಬ್ರೌನ್ ಕಲರ್ ಆದಮೇಲೆ ತೆಂಗಿನಕಾಯಿ ಹಾಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಮಿಕ್ಸಿ ಮಾಡ್ಕೊಳ್ಳೋಣ. ಆಗಿದೆ. ನೆಕ್ಸ್ಟ್ ಸೊಪ್ಪು ಬೆಂದಿದೆ, ಅದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಟೊಮೆಟೊನ ಅದಕ್ಕೆ ಹಾಕೊಳ್ಳಿ. ನೆಕ್ಸ್ಟ್ ನೀವು ಬೇಕಾದರೆ ಸೊಪ್ಪು ಬೇಳೆ ಹಾಗೆ ಮಸ್ಬಿಟ್ಟು ಹಾಕೋದು, ಇಲ್ಲ ರುಬ್ಬಿಟ್ಟು ಹಾಕೋದು. ನೋಡ್ಕೊಳ್ಳಿ ನೀವು ಮಾಡ್ಕೊಳ್ಳಿ. ಇದಕ್ಕೆ ನೀವು ಹಸಿಮೆಣಸಿನಕಾಯಿ ಹಾಕೋದು, ಅಚ್ಕಾರದ ಪುಡಿ ಹಾಕೋದು. ಅಚ್ಕಾರದ ಪುಡಿ ಹಾಕೊಳ್ಳಿ, ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಹುಣಸೆ ಹಾಕೊಳ್ಳಿ. ಹುಣಸೆ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕೊಳ್ಳಿ. ಒಗ್ಗರಣೆಗೆ ಸಾಸಿವೆ ಮತ್ತು ಹಾಕಿ ಚೆನ್ನಾಗಿರುತ್ತೆ. ಕಡಿಮೆ ಸೊಪ್ಪು ಚೆನ್ನಾಗಿರುತ್ತೆ. ಮಸಾಲೆ ರುಬ್ಬಿಟ್ಟು ಹಾಕೋಣ. ಖಾರ ಪುಡಿ ಹಾಕೊಳ್ಳಿ, ಮಿಕ್ಸಿ ತಕ್ಕಷ್ಟು ಖಾರ ಪುಡಿ ಹಾಕೊಳ್ಳಿ. ಮತ್ತೆ ಸೊಪ್ಪು ಅದನ್ನು ಬೇಯಿಸ್ಕೊಳ್ಳಿ. ಬೇಯಿಸಿದ ನೀರನ್ನು ಚೆಲ್ಲಿ ಅದನ್ನು ಹಾಕೊಳ್ಳಿ. ಸೊಪ್ಪೆಲ್ಲ ಬೇಯಿಸಿರೋದು ಹಾಕೊಳ್ಳಿ. ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿ ಬೇಳೆದನ್ನು ಅದನ್ನು ಬೇಕಾದ್ರೆ ನೀವು ರುಬ್ಕೋಬಹುದು, ಇಲ್ಲ ಅಂದ್ರೆ ಅದು ಮಸಿ ಬಿಡಬೇಕಾದ್ರೆ ಹಾಕೋದು. ಬಾಯಿ ಬಿಸಿಬೇಕು ಅಂದ್ರೆ ನಾನು ರುಬ್ಬಿಟ್ಟು ಹಾಕಿದ್ದೀನಿ ಎಲ್ಲದನ್ನು. ನೋಡ್ಕೊಳ್ಳಿ, ಗಂಟೆ ಸೊಪ್ಪಿನ ಸಾಂಬಾರು ಅಲ್ಲಿ ಸ್ಟೈಲ್ ಸೂಪರ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಬೆಳೆದಿರೋ ಗಂಟೆ ಸೊಪ್ಪಿನ ಸಾಂಬಾರು. ನೋಡ್ಕೊಳ್ಳಿ, ಸಾಲ್ಟ್ ಹಾಕೊಂಡು ನಮಗೆ ಎಷ್ಟು ಜನ ನೋಡ್ಬಿಟ್ಟು ಹಾಕೊಳ್ಳಿ. ನೆಕ್ಸ್ಟ್ ಗಂಟೆ ಸೊಪ್ಪಿಗೆ ಹಾಲಿಲ್ಲ ನಡೀತಾ ಒಂದು ಗ್ಲಾಸ್ ಅಷ್ಟು ಹಾಲು ಹಾಕೊಳ್ಳಿ. ಕುದಿ ಬರೋವರೆಗೂ ವೇಟ್ ಮಾಡಿ. ಆಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಇದರಲ್ಲಿ ಚೆನ್ನಾಗಿ ಮಗ ಬರುತ್ತೆ. ನೆಕ್ಸ್ಟ್ ಮುದ್ದೆ ನೆಂಚ್ಕೊಂಡಿಗೆ ಬೋಂಡ